ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನೆಂದರೆ, ನಾಳೆ ಶಿವರಾತ್ರಿ ಇದೆ ಅಲ್ವಾ. ನಮ್ಮೂರಲ್ಲಿ ಶನಿ ದೇವರು ಪೂಜೆ ಮಾಡ್ತಾರೆ ನಮ್ಮ ತಾತ. ಸೊ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ, ಅನ್ನದಾನ ಎಲ್ಲ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಓಕೆನಾ ಅಣ್ಣ? ವಿಡಿಯೋ ಮಾಡ್ತೀನಿ. ಚುಚ್ಚು ಗುಂಡ ಚುಚ್ಚು ಚುಚ್ಚು. ನಾನಲ್ಲ, ಅಲ್ಲಿ ಅಪ್ಪನ ಹತ್ರ ಮಿನ ಅಂತ ತಂದಿದ್ಯಾ? ಇದು ದೇವಸ್ಥಾನಕ್ಕಪ್ಪ, ದೇವರು ಏನಕ್ಕೆ? ಓಹೋ ಹಾಂ, ಪಲ್ಲಕ್ಕಿ ಮೇಲೆ ಹಾಕಕ್ಕೆ. ಪಲ್ಲಕ್ಕಿ ಮೇಲೆ ಕಲರ್ ಬರುತ್ತಾ? ಹಾಂ, ಈ ಪ್ಲಗ್ ಹಾಕಿದ್ರೆ ಇದೊಂದು ಕಲರ್ ಬರುತ್ತೆ. ಎರಡೆರಡು ಪ್ಲೆಗ್ಗು. ಎಲ್ಲ ಹಾಕ್ತಿರೋದನ್ನ? ಇದನ್ನ ದೇವ್ರಿಗೆ ಪಲ್ಲಕ್ಕಿ ಒಳಗೆ ಹಾಕ್ತೀವಿ. ಹಾಗೆ ನೋಡಿ ಗಾಯ್ಸ್, ನಮ್ಮಮ್ಮ ಏನೇನೋ ಮಾಡುತ್ತೆ. ಜಾತ್ರೆ ಮಮ್ಮಿ ಎಲ್ಲ ಐಟಮ್ ಎಲ್ಲ ತಂದಿದ್ದೀವಿ ಶಿವರಾತ್ರಿಗೆ. ಆಲೂಗಡ್ಡೆ, ಟೊಮೆಟೊನ್, ಈರುಳ್ಳಿ, ಪಟಾಕಿ. ಎಲ್ಲಿ ಹೊಡೆಯೋದು ಮಮ್ಮಿ ಪಟಾಕಿನ? ಓಹೋ, ಶಾರ್ಟ್ಸ್ಗಳು ಜಾಸ್ತಿ ತಂದಿದ್ದಾರೆ ನಮ್ಮಪ್ಪ. ಪಟಾಕಿ ಎಂಜಾಯ್. ಸೌದೆಕಾಯಿ, ಹೂವು ಇವೆಲ್ಲ ಹೂವು ಕಟ್ಟಬೇಕು. ಇವಾಗ ಒಂದು ಅಂಗಡಿ ಇಕ್ತೀವಿ ಇವಾಗ ಕಟ್ಕೊಂಡು. ಇದೇನಿದು? ಡ್ರೈ ಫ್ರೂಟ್ಸ್ಗಳು. ಇದೇನು ನೋಡಿ ಗೈಸ್, ನಮ್ಮ ದೇವಸ್ಥಾನ. ಇವ್ರಿಗೆ ಜಡೆ ಬಂದಿದೆ, ಹಾಗಾಗಿ ಶ್ರೀ ಜಡೆ ಮುನೀಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರಿಟ್ಟಿರೋದು. ನಮ್ಮ ರೀ ಓಪನಿಂಗು ಸಹ ಇದೆ, ಅದಕ್ಕೆ ಹೊಸ ಬೋರ್ಡ್ ಓಡಿಸಿದ್ದಾರೆ. ಹೂ ಇದ್ದಂಗಿದೆ, ಹೂಕೋಸ್ ಆಗ್ಬಿಟ್ಟಿದೆಯಲ್ಲ ಮಮ್ಮಿ. ಏನು ಕಟ್ತಾ ಇದೆಯಾ? ಹೂನಾರ ಮಾಡ್ತಾ ಇದ್ದೀನಿ ಮಗಳೇ. ಏನಕ್ಕೆ? ದೇವ್ರು ಮುಡ್ಸಕ್ಕೆ. ಚೂರು ಮಿಷಕ್ಕೆ. ನಮ್ಮಮ್ಮ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಗಿಗ್ಲೆ ಅಂತೆಲ್ಲ ಅಂತಿರೋದು. ಇಲ್ಲ ಅಂದರೆ ಮುಚ್ಕೊಂಡು ಎದ್ದೋಗಲ್ಲೇ ಅಂತದೆ ತಾನೇ. ನೋಡ್ದಾ, ಹಿಂಗೆ ಏನೋ ವಿಡಿಯೋ ಮಾಡ್ತಾವಳೆ ಅಂತ ಗಿಗ್ಲೆ ಅಂತ ರೆಸ್ಪೆಕ್ಟ್ ಕೊಡ್ತದೆ. ಇಸ್ ಕಾಲ್ಡ್ ಬಟನ್ಸ್ ಅಲ್ವಾ ಮಮ್ಮಿ? ಇದು ಬಟನ್ಸು ಎಲ್ಲ ದೇವ್ರಿಗೆ ಹಾಕೋಕ್ಕೆ ಕಟ್ತವ್ರೆ, ಹುನಾರ ಮಾಡ್ತಿದ್ದಾರೆ. ಇದು ಮಮ್ಮಿ? ಇದು ಬಟನ್ಸು, ಕಲರ್ ಚೇಂಜಸ್. ಇದು ಚೆಂಡು. ನಮ್ಮ ಅಪ್ಪ ಕಟ್ತಿದ್ರು ಇಷ್ಟ ತನಕ, ಅದು ಎಲ್ಗೋಯ್ತೋ ಗೊತ್ತಿಲ್ಲ. ಅಯ್ಯೋ, ನಮ್ಮ ಮನೆ ಎಲ್ಲ ಸಂತೆ ಆಗ್ಬಿಟ್ಟೈತೆ ಗಾಯ್ಸ್. ನೋಡಿ, ಶಿವರಾತ್ರಿಗೆ ಎಲ್ಲ ಸಂತೆ. ಎಣ್ಣೆ, ಕಡಲೆಕಾಯಿ ಎಣ್ಣೆ. ಯಾವುದು? ಸ್ವಲ್ಪ ಜನಕ್ಕೆ ನಾನು ಮುದ್ದೆ ಮಾಡ್ತೀನಿ ಅಂತಂದರೆ ನಂಬೋದೇ ಇಲ್ಲ ಗೈಸ್. ನೋಡಿ, ನಾನು ಏನು ಚೆನ್ನಾಗಿ ಮುದ್ದೆ ಮಾಡ್ತೀನಿ ಗೊತ್ತಾ? ಒಳ್ಳೆ ಸಖತ್ತ. ಆ್ಯಕ್ಚುಲಿ ಬಾಣಲಿಗೆ ತುಂಬ ಈಸಿ ಇರುತ್ತೆ ತಿರುವಕ್ಕೆ. ತಪ್ಪಲೆಲ್ಲ ಅಂತಂದರೆ ಆ ಕೋಲ್ ಹಾಕ್ಕೊಂಡು ತಿರುವುದು ಕಷ್ಟ ಆಗುತ್ತೆ. ನನಗೆ ಲೈಕ್ ಟ್ವಿಸ್ಟ್ ಮಾಡಿ ಮಾಡ್ಕೊಳ್ತು ಅಂದರೆ ಮುದ್ದೆ ರೆಡಿ. ಬೆಂದಾದ್ಮೇಲೆ ಮುದ್ದೆ ಕಟ್ಟೋದು. ಹೆಂಗೆ ಹೋಗ್ತೈತೆ, ಆದರೆ ಎಷ್ಟು ತಿರ್ತಾಯಿದ್ದೀನಿ. ಏನೇ ಇದು ಟೈಲ್ಸ್ ಮೇಲೆ ತಿರ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ನಾವು ತಿರುವುದೇ ಹಿಂಗೆ, ಯಾಕಂದರೆ ನೈಸ್ ಬರಲಿ ಮುದ್ದೆ ಅಂತ. ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೆ ತಿರುಗ್ತೀವಿ. ನೋಡಿ ಎಷ್ಟು ರೆಡ್ ಆಗುತ್ತೆ, ಸುಡ್ತಿದೆ. ಏನು ಕಮ್ಮಿ ಹುನಾರ? ದೇವಸ್ಥಾನಕ್ಕೆ ಅಂತ ಗೊತ್ತು, ಇಷ್ಟು ಚಿಕ್ಕದಾಗಿ ಮಾಡ್ತಾಯಿದ್ಯಲ್ಲ, ಏನಕ್ಕೆ ಅಂತ ಕೇಳಿದ್ದೆ. ಪೂಜೆಗೆ ನವಗ್ರಹಗಳು ಇರ್ತಾವಲ್ಲ, ಎಲ್ಲಾರ್ಗೂ ಒಂದೊಂದು ಹಾಕಕ್ಕೆ. 9 ನವಗ್ರಹಕ್ಕೂ ಒಂದೊಂದು ಹಾರ. ಆಯ್ತಾ? ಆಯ್ತು. ನಮ್ಮಪ್ಪನ ನೋಡಿ ಗಾಯ್ಸ್, ಹುಡುಗಿರು ಕಟ್ಟೆಲ್ಲ ಆ ರೇಂಜು ಕಟ್ತಾವ್ರೆ. ನೋಡಪ್ಪ, ಹಾಯ್ ಮಾಡು. ನಮ್ಮಮ್ಮ ಬೈತವ್ರೆ ಗೈಸ್, ಅದಕ್ಕೆ ಬಂದ್ಬಿಟ್ಟೆ. ಅದು ಮಾಡು, ಇದು ಮಾಡು, ಆ ತೊಟ್ಟು ಬಿಡಿಸು, ಈ ತೊಟ್ಟು ಬಿಡಿಸು ಅಂತ ತಲೆ ತಿಂತಾರೆ. ಈ ಹಬ್ಬಗಳು ಯಾಕಾದರೂ ಬರುತ್ತೋ ಅನ್ಸ್ಬಿಡುತ್ತೆ ನನಗಂತೂ. ಇನ್ನು 2 ದಿವಸ ಬೆಂಡೆತ್ಬಿಡ್ತಾರೆ ನನ್ನನ್ನು, ಅದು ತೊಗೊಂಬಾ, ಇದು ತೊಗೊಂಡ್ಬಾ ಅಂತ. ನೋಡಿ ವಿಡಿಯೋ ಮಾಡ್ತೀನಿ ಹೆಂಗೆಲ್ಲ ಆಡ್ತಾರೆ ನಮ್ಮಮ್ಮ ಅಂತ. ಭದ್ರಕಾಳಿ, ನಮ್ಮಮ್ಮ ಭದ್ರಕಾಳಿ ಅಂತ ಅಷ್ಟಿಂತಲೇ ಡೈಲಾಗ್ ಕೇಳೋರು ಅಪ್ಪು ಅವರು.
ಯಾ ಮೆಹಂದಿ ತಂದಿಟ್ಟಿದ್ದಾರೆ, ಮೆಹಂದಿ ಬಿಡಿಸ್ಬೇಕು ನಮ್ಮ ಅಮ್ಮಂಗಿನ್ನ. ಅವರವೆಲ್ಲ ಮುಗಿಸ್ಕೊಂಬರಷ್ಟ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಮೆಹಂದಿ ಬಿಡಿಸಿ ಮಲ್ಕೋತೀನಿ. ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ನೀಟಾಗಿ ಸ್ನಾನ ಮಾಡಿಕೊಂಡು ಟಿಪ್ ಟಾಪಾಗಿ ರೆಡಿಯಾಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ. ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿ ರೆಡಿಯಾಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ ಗಾಯ್ಸ್, ನಾನು ಚಿಟಿಕೆ ಹೊಡೆಯಷ್ಟಲ್ಲಿ ದೇವ್ರ ಪೂಜೆ ಮುಗಿಸ್ಬಿಟ್ಟೆ ಮಮ್ಮಿ. ಎಂತಕ್ಕೆ ಬಸ್ಸಲ್ಲಿಗೆ ಬಸ್ಸಾಜಿ 100 ರೂಪಾಯಿ ಬಸ್ ಹಚ್ಕೊಡ್ತಾರಾ? 60 ರೂಪಾಯಿ ಏನೋ ಇರಬೇಕು. ಓ ಹಾಯ್ ಗಾಯ್ಸ್, ರೆಡಿಯಾಗಾಯಿತು. ಹೇಗೆ ಕಾಣಿಸ್ತಾ ಇದ್ದೀನಿ? ಆ್ಯಕ್ಚುಲಿ ನಾನು ಮಮ್ಮಿ ಜೊತೆ ಕಾರಲ್ಲಿ ಹೋಗ್ತಾ ಇಲ್ಲ. ಇವಾಗ ಕಾರಲ್ಲಿ ಅಣ್ಣ ಮಮ್ಮಿ ಎಲ್ಲ ಹೋಗ್ತಾರೆ. ನಂಗೊಂದು ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು 2 ಗಂಟೆಗೆ ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಿ ಹೋಗಬೇಕು ಗೈಸ್. ಬಸ್ಸಲ್ಲಿ ಹೋಗಿಬಿಟ್ಟು ಊರಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಬನ್ನಿ ನಮ್ಮ ಮಮ್ಮಿ ಕೇಳೋಣ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಮಮ್ಮಿ ನಾನು ತೋರಿಸ್ ನಾನು ಏನು ತೋರಿಸು? ಫುಲ್ ಡ್ರೆಸ್ ತೋರಿಸ್ ನಂದು. ಸೂಪರಾಗಿ ಕಾಣಿಸ್ತಿದೆ ಬಿಡ್ರಿ. ಸ್ಲಿಪ್ಪರು ಸ್ಲಿಪ್ಪರು ಚೆನ್ನಾಗತ್ತೆ, ಎಲ್ಲ ಸೂಪರ್ ಆಗತ್ತೆ. ನೀನು ಸೂಪರ್ ಆಗಿದ್ಯಾ ಅಂತ. ಹೋಗ್ ಬಾಯ್. ಬಾಯ್ ಬಾಯ್. ಓಕೆ ಗಾಯ್ಸ್, ರಾತ್ರಿ ಮೆರವಣಿಗೆ ಮಾಡ್ತಾರಲ್ವಾ, ಅದನ್ನು ತೋರಿಸ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಒಂದು ಬಾಟ್ಲು ಚೆನ್ನಾಗಿ ನೀರು ಕುಡಿಬಿಟ್ಟು ಅಂತ ಕುಂತ್ಕೊಬಿಟ್ರೆ ಸಾಕಾಗ್ಬಿಟ್ಟೈತೆ. ಏನು ರಶ್ಶು ಯಪ್ಪ, ಫ್ರೀ ಬಿಟ್ಟವ್ರೆ ಅಂತ ತುಂಬದೇ. ಒಡವೆ ಎಲ್ಲ ಜೋರಾಗಿ ಹಾಕೊಂಡು ನಿಂತವ್ರೆ. ಹಾಯ್ ಮಾಡು ಎಲ್ಲ ಬ್ಯಾಂಕ್ ಬಂದ್ಬಿಟ್ಟು ಎಲ್ಲರೂ ಹಾಯ್ ಮಾಡಿ. ಹಾಯ್. ಏನು ಮಾಡ್ತಿದ್ಯಾ ಮಮ್ಮಿ? ಓಹೋ, ಸಾಂಬಾರು ಕತೆನ ಕೂತಾ ಕುದಿಯಂಗು ರಾತ್ರಿ ಡಿನ್ನರ್ಗೆ. ಪಲ್ಲಕ್ಕಿ ಕಟ್ತಿದ್ದಾರೆ. ಇದು ಪಲ್ಲಕ್ಕಿ. ಇದರೊಳಗಡೆ ಶನಿ ದೇವ್ರನ್ನ ಕುಂಡಿಸ್ಕೊಂಡು ಹೋಗೋದು. ನೋಡಿ ಹೊಸದು ಇವಾಗ ಕಟ್ಸಿರೋದು. ಹೇಗಿದೆ ಬನ್ನಿ ಒಳಗಡೆ ತೋರಿಸ್ತೀನಿ. ಹಾಯ್ ಮಾಡಿ. ನಮ್ಮ ಮಮ್ಮಿ ಹಾರ ಮಾಡಿರೋದು ನೋಡಿ, ಚೆನ್ನಾಗಿ ಹಾಕೋರಿ. ಇದಕ್ಕೆ ರೋಸ್ ಹಾಕ್ಬೇಕಲ್ವೇನಪ್ಪ? ರೋಸ್ ಮಾಡಿತ್ತು ನೋಡಿದೆ. ಸೂಪರ್, ಚೆನ್ನಾಗೈತೆ. ಹಾಯ್ ಮಾಡು, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡು. ಸುಸ್ತಾಯ್ತದಂತೆ, ಉಪವಾಸ ಇದ್ದಾರೆ, ಅದಕ್ಕೆ ಸುಸ್ತು. ಇವಾಗ ಕಾಫಿ ಕುಡ್ಬಿಡ್ತು ಅಂದರೆ ಮುಗೀತು. ನೋಡಿ ಪಲ್ಲಕ್ಕಿ ಏನು ಚೆನ್ನಾಗಿದೆ. ನೈಟ್ ಇದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸಾಕೊಂಡು ನೀರು ಕುಡಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಕಣಪ್ಪ. ಆಯ್ತಾ? ಅನ್ನ ಬಸಿದವ್ರು ನಮ್ಮಮ್ಮ. ಅನ್ನ ಆಯಿತು. ಇನ್ನು ಬಜ್ಜಿ ಒಂದು ಬ್ಯಾಲೆನ್ಸು. ಬಜ್ಜಿ ಇನ್ನೂ ಮುಗ್ದೋಯ್ತು ಅಂದರೆ ಊಟ ರೆಡಿ. ಮಧ್ಯಾಹ್ನ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾಯ್ತು ನನಗೆ. ರೆಡಿ ಆಗಿದೆ. ಇದನ್ನ ಪಲ್ಲಕ್ಕಿ ಮೇಲೆ ಕುಣಿಸಿ ಮೆರವಣಿಗೆ ಮಾಡೋದು. ಹೆಂಗಿದೆ ನೋಡಿ ಗೈಸ್.
ಮೆರವಣಿಗೆ ಹೋಗ್ತೈತೆ ದೇವರು ಹೌದೌದು ಊರೊಳಗಡೆ. ಇದೆಲ್ಲ ನಮ್ಮ ಏರಿಯಾ. ಯಾವ್ದು ನಿಮ್ಮ ಏರಿಯಾ? ಇದೆಲ್ಲ ನಮ್ಮ ಏರಿಯಾ. ಏಕ ನಮ್ಮ ಏರಿಯಾಕ್ಕೆ ದೇವ್ರ ಮೆರವಣಿಗೆ ಹೋಗ್ತೈತೆ. ನಮ್ಮ ಸ್ವಾಮಿ ಶನಿದೇವ ಬರ್ತಾ ಇದ್ದಾರೆ. ಶನಿ ದೇವರು ಬರ್ತಿದ್ದಾರೆ. ನಾಳೆ ಅನ್ನದಾನ ಮಾಡೋದಕ್ಕೆ ಅಡುಗೆ ಮಾಡೋದು ಕೊಳೆ ಮಾಡ್ತಿದ್ದಾರೆ. ಎಲ್ಲ ಪಾತ್ರೆ ಎಲ್ಲ ರೆಡಿಯಾಗಿದೆ. ಹುಡುಗರು ಏನಕ್ಕೂ ಕಮ್ಮಿ ಇಲ್ಲ ಅಂತಾರಲ್ಲ, ಎಲ್ಲದಕ್ಕೂ ಸೈ. ಓ ಮಾವ ಆಯ್ ಮಾಡು. ನೋಡಿ ತರಕಾರಿ ಎಲ್ಲ ಏನು ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ. ನಾಳೆ ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಇವಾಗಲೇ. ನನ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹಾಯ್ ಮಾಡಿ ಸದ್ಯಕ್ಕೆ.